ನಮಸ್ತೆ ಕರ್ನಾಟಕ ಸಂಭವಮಿಗೆ ಸ್ವಾಗತ. ಮೊನ್ನೆ ಫೆಬ್ರವರಿ 28ರಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಇರಾನಿನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಸ್ರೇಲ್ ಇದನ್ನು ಆಪರೇಷನ್ ರೋರಿಂಗ್ ಲೈನ್ ಅಂತ ಕರೆದರೆ, ಅಮೆರಿಕ ಇದಕ್ಕೆ ಆಪರೇಷನ್ ಎಪಿಕ್ ಫರಿ ಅಂತ ಹೆಸರು ಕೊಟ್ಟಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳನ್ನು ಬಳಸಿ ಇರಾನಿನ 500 ಮಿಲಿಟರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಈ ಅಟ್ಯಾಕ್ನ ಮಾಡಲಾಗಿದೆ. ಈ ವಾರಲ್ಲಿ ಇರಾನಿನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರ ಡೆತ್ ಕೂಡ ಆಗಿದೆ. ಯಾಕೆ ಇಸ್ರೇಲ್ ಇರಾನಿನ ಮೇಲೆ ಇಷ್ಟೊಂದು ದ್ವೇಷ ಕಾರುತ್ತೆ? ಈ ದ್ವೇಷಕ್ಕೆ ಕಾರಣ ಏನು? ಈ ದ್ವೇಷ ಕೇವಲ ರಾಜಕೀಯ ದ್ವೇಷನ ಅಥವಾ ಇದರಲ್ಲಿ ಧರ್ಮದ ಪಾಲು ಕೂಡ ಹೆಚ್ಚಾಗಿದೆಯಾ? ಈ ದ್ವೇಷಕ್ಕೆ ಕಾರಣ ಏನು? ಈ ಅಲಿ ಖಮೇನಿ ಯಾರು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. 1979ರ ಮುಂಚೆ ಇರಾನ್ ಮತ್ತು ಇಸ್ರೇಲ್ನ ಪರಿಸ್ಥಿತಿ ಈ ಥರ ಇರಲಿಲ್ಲ. 1979ರಲ್ಲಿ ಇರಾನಿನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ. ಅಂದರೆ ಇರಾನನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಅಫಿಷಿಯಲ್ ಆಗಿ ಘೋಷಣೆ ಮಾಡ್ತಾರೆ. ಇದಾದ ನಂತರ ಇರಾನಿನ ನೀತಿಗಳು ಇಸ್ರೇಲಿಗೆ ಪ್ರತಿಕೂಲವಾಗೋಕ್ಕೆ ಶುರುವಾಗ್ತವೆ. ಅಂದರೆ ಇರಾನ್ ಇಸ್ರೇಲಿನ ಅಸ್ತಿತ್ವವನ್ನು ವಿರೋಧಿಸೋಕ್ಕೆ ಶುರು ಮಾಡುತ್ತೆ. ಇರಾನಿನ ಪ್ರಕಾರ ಇಸ್ರೇಲ್ ಅನ್ನೋದು ಅಸ್ತಿತ್ವದಲ್ಲೇ ಇರಬಾರ್ದು. ಅಷ್ಟರ ಮಟ್ಟಿಗೆ ಇರಾನ್ ಇಸ್ರೇಲನ್ನು ವಿರೋಧಿಸೋದಕ್ಕೆ ಶುರು ಮಾಡುತ್ತೆ. ಪ್ರಾಕ್ಸಿ ವಾರ್ಗಳನ್ನು ಇಸ್ರೇಲ್ನ ವಿರುದ್ಧ ಶುರು ಮಾಡುತ್ತೆ. ಅಂದರೆ ಗಾಜಾದಲ್ಲಿರುವ ಹಮಾಸ್ಗಳಿಗೆ, ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾಗಳಿಗೆ ಆರ್ಥಿಕ ಸಹಾಯವನ್ನು, ಹಣದ ಸಹಾಯವನ್ನು ಮಾಡುತ್ತೆ. ಅವರಿಗೆ ವೆಪನ್ಸ್ಗಳನ್ನು ಸಪ್ಲೈ ಮಾಡುತ್ತೆ. ಕಾರಣ ಅವರು ಇಸ್ರೇಲ್ನ ಮೇಲೆ ಅಟ್ಯಾಕ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಇಷ್ಟರ ಮಟ್ಟಿಗೆ ಇಸ್ರೇಲ್ ಮೇಲೆ ಇರಾನ್ ದ್ವೇಷ ಸಾಧಿಸ್ತಾ ಇರುತ್ತೆ. ಹಾಗಾಗಿ ಇಸ್ರೇಲ್ ಏನು ಮಾಡುತ್ತೆ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ಕೆಪೇಬಲ್ ದೇಶ ಆಗಬಾರ್ದು, ಅಣುವಸ್ತ್ರವನ್ನು ಹೊಂದಬಾರ್ದು ಅಂತ ಅವರ ಅಣುವಸ್ತ್ರದ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಕೂಡ ಇಸ್ರೇಲ್ ಅಡ್ಡಗಾಲು ಹಾಕ್ತಾನೆ ಇರುತ್ತೆ. ಅವರ ವಿಜ್ಞಾನಿಗಳನ್ನು ಸಾಯಿಸ್ತಾ ಇರುತ್ತೆ. ಇಸ್ರೇಲ್ನ ಪ್ರಕಾರ ಇರಾನ್ ಏನಾದರೂ ನ್ಯೂಕ್ಲಿಯರ್ ಕೆಪೇಬಲ್ ದೇಶ ಆದರೆ ಅದು ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ಅಂತ ಇಸ್ರೇಲ್ ನಂಬ್ಕೊಂಡಿದೆ. ಅದು ಒಂದು ಹಂತಕ್ಕೆ ಸತ್ಯ ಕೂಡ ಹೌದು. ಹಾಗಾದರೆ ಈ ಅಲಿ ಖಮೇನಿ ಯಾರು? 1989ರಿಂದ 2026 ಫೆಬ್ರವರಿ 28ರವರೆಗೂ ಕೂಡ ಈ ಅಲಿ ಖಮೇನಿ ಇರಾನಿನ ಸುಪ್ರೀಂ ಲೀಡರ್ ಆಗಿರ್ತಾರೆ. ಇವರು ಕೇವಲ ಸುಪ್ರೀಂ ಲೀಡರ್ ಆಗಿರೋದಿಲ್ಲ, ಇಸ್ಲಾಂ ಧರ್ಮದ ಧರ್ಮಗುರುಗಳು ಕೂಡ ಆಗಿರ್ತಾರೆ. ಹಾಗೆ ಈ ಅಲಿ ಖಮೇನಿ 1981ರಿಂದ 89ರವರೆಗೂ ಅಂದರೆ 8 ವರ್ಷಗಳವರೆಗೂ ಇರಾನಿನ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ಇವರು 1986ರಲ್ಲಿ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿರುವಂಥ ಅಲಿಪುರ ಗ್ರಾಮಕ್ಕೆ ಕೂಡ ಭೇಟಿ ಕೊಟ್ಟಿರ್ತಾರೆ. ಅದನ್ನು ಇವಾಗ ಮಿನಿ ಇರಾನ್ ಅಂತ ಕರೀತಾರೆ. ಮೊನ್ನೆ ಅವರ ಸತ್ತ ದಿನ ಅಲ್ಲಿನ ಜನ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಅಲಿ ಖಮೇನಿಯವರ ಸತ್ತಿದ್ದನ್ನು ನೆನೆಸ್ಕೊಂಡು ತುಂಬ ದುಃಖದಿಂದ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಪಹಲ್ಗಾಮ್ ಅಟ್ಯಾಕ್ ಆದಾಗ, ಹಾಗೆ ಭಾರತದಲ್ಲಿ ಕೂಡ ಈ ಥರದ ಕೆಲವೊಂದಿಷ್ಟು ಟೆರರಿಸ್ಟ್ ಅಟ್ಯಾಕ್ ಆದಾಗ ಈ ಥರ ಪ್ರೊಟೆಸ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ನನಗೆ ಅನಿಸುತ್ತೆ, ನನ್ನ ಅಭಿಪ್ರಾಯ. ಹಾಗಾದರೆ ಸದ್ಯದ ಪರಿಸ್ಥಿತಿ ಏನಿದೆಯಪ್ಪ ಅಂದರೆ, ಇಸ್ರೇಲ್ ಮತ್ತು ಅಮೆರಿಕ ಮಾಡಿದ ಬಾಂಬಿಂಗ್ನಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಡೆತ್ ಆಗಿದೆ. ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಕೂಡ 100 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಹಾಕ್ತಾ ಇದೆ. ಸೊ ಅದು ಅಷ್ಟೇ ಅಲ್ಲದೆ ಅಲ್ಲಿ ಮಿಡಲ್ ಈಸ್ಟಲ್ಲಿ ತನ್ನ ಸುತ್ತ ಇರುವ ಕೆಲವು ದೇಶಗಳಲ್ಲಿ, ಅವು ಕೂಡ ಇಸ್ಲಾಮಿಕ್ ದೇಶಗಳಲ್ಲಿ ಎಲ್ಲೆಲ್ಲಿ USA ತನ್ನ ಮಿಲಿಟರಿ ಬೇಸ್ಗಳನ್ನು ಇಟ್ಕೊಂಡಿದೆಯೋ ಆ ಪ್ರತಿಯೊಂದು ಮಿಲಿಟರಿ ಬೇಸ್ಗಳನ್ನು ಕೂಡ ಇರಾನ್ ಈಗ ಟಾರ್ಗೆಟ್ ಮಾಡ್ತಾ ಇದೆ. UAE, ಬಹ್ರೇನ್, ಕತಾರ್, ಕುವೈತ್, ಇಲ್ಲೆಲ್ಲ ಅಮೆರಿಕದ ಮಿಲಿಟರಿ ಬೇಸ್ಗಳಿದ್ದಾವೆ. ಈ ಎಲ್ಲ ಮಿಲಿಟರಿ ಬೇಸ್ಗಳನ್ನು, ಹಾಗೆ ಕೆಲವೊಂದಿಷ್ಟು ರೆಸಿಡೆನ್ಷಿಯಲ್ ಪ್ಲೇಸ್ಗಳನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಖಮೇನಿ ಸತ್ತ ನಂತರ ಇರಾನಿನ ನಾಯಕತ್ವ ಯಾರ ಪಾಲಾಗುತ್ತೆ? ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನೋದು ಪಟ್ಟ ಅಲ್ಲಿಗೆ ಕಳೆದು ಹೋಗುತ್ತಾ ಅಥವಾ ಅದು ಮುಂದುವರಿಯುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕು. ವಿಶ್ವದ ಯಾವುದೇ ದೇಶಗಳ ನಡುವೆ ಯುದ್ಧ ಆಗಲಿ, ಯುದ್ಧ ಯಾವತ್ತೂ ಶಾಂತಿಯನ್ನು ತರೋದಿಲ್ಲ. ಯುದ್ಧ ತರೋದು ಅದೇ ಕ್ರೂರತೆಯನ್ನು, ಅದೇ ಸಾವನ್ನು, ಅದೇ ನೋವನ್ನು, ಅದೇ ನಾಶವನ್ನು. ಇದು 2 ದೇಶಗಳು ಯುದ್ಧ ಮಾಡಿದರೆ ಆ 2 ದೇಶಗಳು ಕೂಡ ಲಾಸ್ನ ಅನುಭವಿಸ್ತವೆ. ಯುದ್ಧ ಶಾಂತಿಯನ್ನು ತರೋದಿಲ್ಲ. ಯುದ್ಧದಿಂದ ಶಾಂತಿ ಯಾವತ್ತೂ ಸಾಧ್ಯ ಇಲ್ಲ. ಈ ಎಲ್ಲ ಯುದ್ಧ ಆದಷ್ಟು ಬೇಗ ಕೊನೆಗೊಳ್ಳಲಿ, ಜನ ಮತ್ತೆ ನೆಮ್ಮದಿಯಿಂದ ಬದುಕುವಂತಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.